ಸರೆಗಮಪ ವೇದಿಕೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಕಿರಣ್ ರಾಜ್ ಮತ್ತೆ ಭವ್ಯ ಗೌಡ. ಸೊ ಕಾರಣವೂ ಕೂಡ ಇದೆ. ಕರ್ಣ ಅಂತ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆಯಲ್ಲ, ಇದರಲ್ಲಿ ಕಿರಣ್ ರಾಜ್ ಮತ್ತೆ ಭವ್ಯ ಅವರು ತುಂಬಾ ಚೆನ್ನಾಗಿ ನಟಿಸೋಕೆ ರೆಡಿ ಆಗಿದ್ದಾರೆ. ಈಗಾಗಲೇ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಹೊಸ ಧಾರಾವಾಹಿಯ ಪ್ರೋಮೋವನ್ನು ಕೂಡ ಸರಿಗಮಪ ವೇದಿಕೆ ಮೇಲೆ ರಿಲೀಸ್ ಮಾಡಿದ್ದಾರೆ. ಹೌದು, ರಾಯಚೂರು ಜಿಲ್ಲೆಯಲ್ಲಿ ಸರಿಗಮಪ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಇತ್ತು. ಇದರಲ್ಲಿ ಗೆಸ್ಟ್ ಆಗಿ ಕಿರಣ್ ರಾಜ್ ಮತ್ತೆ ಭವ್ಯ ಮತ್ತೆ ನಮ್ರತ ಅವ್ರನ್ನ ಕರೆದಿರ್ತಾರೆ. ಹೊಸ ಸೀರಿಯಲ್ ಟೀಮ್ ಅಲ್ಲ, ಸೊ ಹೀಗಾಗಿ ಅವರನ್ನ ಪರಿಚಯ ಮಾಡಿಸ್ಕೊಡ್ತಾರೆ ಜನರಿಗೆ. ವೀಕ್ಷಕರು ಕೂಡ ನೋಡಿ ಖುಷಿ ಪಡ್ತಾರೆ. ಭವ್ಯ ಅವ್ರು ಬರ್ತಾರೆ ಯಾರು ಕೂಡ ಇಲ್ಲಿದಂತ ಜನರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ತುಂಬಾನೇ ಖುಷಿ ಪಟ್ಟು ನಂತರದಲ್ಲಿ ಕಿರಣ್ ರಾಜ್ ಮತ್ತೆ ಭವ್ಯ ಅವ್ರ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ, ಧಾರಾವಾಹಿಯ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಮೇ ತಿಂಗಳ ಕೊನೆಯಲ್ಲಿ ಒಂದು ಧಾರಾವಾಹಿ ಕೂಡ ಸ್ಟಾರ್ಟ್ ಆಗುತ್ತೆ ಕನ್ನಡ ಅಂತ. ಟಿವಿಲಿ ಕೂಡ ಪ್ರೋಮೋ ಆಗಿರ್ಬೋದು, ಎಲ್ಲವನ್ನೂ ಕೂಡ ನೋಡ್ಬೋದು, ಗಮನಿಸಬಹುದು. ತುಂಬಾನೇ ಇಂಟ್ರೆಸ್ಟಿಂಗ್ ಧಾರಾವಾಹಿ ಬರೋದು ಗ್ಯಾರಂಟಿ. ಯಾಕೆಂದ್ರೆ ಇದರಲ್ಲಿ ಫಸ್ಟ್ ಟೈಮ್ ಡಾಕ್ಟರ್ ಪತ್ರವನ್ನ ಮಾಡ್ತಾ ಇರೋದು ಭವ್ಯ ಮತ್ತೆ ಕಿರಣ್ ರಾಜ್ ಅವರು. ಬಿಗ್ ಬಾಸ್ ಬಳಿಕ ಒಂದು ಅದ್ಭುತವಾದಂತಹ ಪ್ರಾಜೆಕ್ಟ್ ಶುರುವಾಗಿದೆ. ಕಿರಣ್ ರಾಜ್ಗೂ ತುಂಬಾನೇ ಖುಷಿ ಇದೆ. ಆಫ್ಟರ್ ಕನ್ನಡತಿ ಲಾಂಗ್ ಗ್ಯಾಪ್ ಆಗಿತ್ತು, ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅವರು ಕಾಣಿಸ್ಕೊಂಡೇ ಇರಲಿಲ್ಲ. ಸೊ ಹೀಗಾಗಿ ಸಿನಿಮಾಗಳಲ್ಲಿ ಬಿಸಿ ಇದ್ದಾರೆ. ಈಗಲೂ ಕೂಡ ಸಿನಿಮಾಗಳಲ್ಲಿ ನಡೆಸ್ತಿದ್ದಾರೆ. ಜೊತೆಗೆ ಕಿರುತೆರೆಯಲ್ಲಿ ಈ ಒಂದು ಧಾರಾವಾಹಿ ಕೂಡ ಕಂಟಿನ್ಯೂ ಮಾಡ್ಕೊಂಡು ಸುಮಾರು ಒಂದು 2 ರಿಂದ 3 ವರ್ಷ ಖಂಡಿತವಾಗಿಯೂ ಕೂಡ ಧಾರಾವಾಹಿ ಬಂದೇ ಬರುತ್ತೆ. ಕಿರಣ್ ರಾಜ್ ಅವರ ಮತ್ತೆ ಭವ್ಯ ಅವರ ಧಾರಾವಾಹಿ ನೀವು ಕೂಡ ನೋಡ್ತೀರಾ. ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.